ನಮಸ್ಕಾರ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ. ನಾವು ಜನವರಿ 25ರಂದು ಕುಮಟಾ ಸಮೀಪದ ಮಿರ್ಜಾನ್ ಕೋಟೆಗೆ ಹೋಗಿದ್ದೇವೆ. ಈ ವಿಡಿಯೋದಲ್ಲಿ ಮಿರ್ಜಾನ್ ಕೋಟೆಯ ಸಂಪೂರ್ಣ ಮಾಹಿತಿಯನ್ನು ಕೊಡುತ್ತೇವೆ. ವಿಡಿಯೋವನ್ನು ತಪ್ಪದೆ ನೋಡಿ. ನಮ್ಮ ಕರಾವಳಿ ಎಷ್ಟು ಚಂದ ಅಲ್ವಾ? ಸಾಲು ಸಾಲು ತೆಂಗಿನ ಮರಗಳು, ಸಮುದ್ರವನ್ನು ಸೇರಲು ಹಾತೊರೆಯುವ ನದಿಗಳು, ಘನ ಗಾಂಭೀರ್ಯದಿಂದ ಅಬ್ಬರಿಸುವ ಸಮುದ್ರ ರಾಜ. ಪ್ರಯಾಣ ಎಷ್ಟೇ ದೂರ ಇದ್ದರೂ ಒಮ್ಮೆ ನಿಂತು ಈ ಸೌಂದರ್ಯವನ್ನು ಆಸ್ವಾದಿಸದಿರುವ ಪ್ರಯಾಣಿಕ ಇರಲಾರ. ನಾವು ಹಾಗೆ ಮರವಂತೆಯೇ ಸಮುದ್ರ ತಟದಲ್ಲಿ ನಿಂತು ಸ್ವಲ್ಪ ಹೊತ್ತು ಸಮುದ್ರ ರಾಜನ ಅಬ್ಬರವನ್ನು ನೋಡಿ ಮುಂದುವರಿದೆವು. ಮರೆತೇ ಹೋಗಿತ್ತು. ಸೌಂದರ್ಯ ಸವಿಯುವ ಮೊದಲು ಹೊಟ್ಟೆ ಗಟ್ಟಿ ಇರಬೇಕು. ಆ ಕಾರಣ ನಾವು ಕುಂದಾಪುರದ ಇಂದ್ರಪ್ರಸ್ಥ ಹೋಟೆಲ್ನಲ್ಲಿ ಇಡ್ಲಿ ಮತ್ತು ಚಹಾ ಕುಡಿದೆವು. ತುಂಬ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಶೌಚಾಲಯ ವ್ಯವಸ್ಥೆ ಕೂಡ ಉಂಟು. ಮಂಗಳೂರಿಂದ ಮಿರ್ಜಾನ್ ಪೋರ್ಟಿಗೆ 211 ಕಿಲೋಮೀಟರ್ ಇದೆ ಹಾಗೂ ಸುಮಾರು 4 ಗಂಟೆ ಬೇಕಾಗುತ್ತದೆ. ಗೋಕರ್ಣದಿಂದ ಸುಮಾರು 22 ಕಿಲೋಮೀಟರ್. ಮಂಗಳೂರಿಂದ ಸೀದಾ NH66 ಅಲ್ಲಿ ಹೋದರೆ ಮಿರ್ಜಾನ್ ಪೋರ್ಟ್ ಹತ್ತಿರದ ತನಕ ಸೇಮ್ ಹೈವೇ. ಹೈವೇಯಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ರಿಪೇರಿ ಆಗ್ತಾ ಇದೆ, ಬಿಟ್ಟರೆ ಒಳ್ಳೆಯ ರೋಡು. ಹಲವು ಕಡೆ ಸಿಂಗಲ್ ಲೇನ್ ರೋಡ್ ಇದ್ದು 4 ಲೇನ್ ರೋಡ್ ಎಹೆಡ್ ಅಂತ ಬೋರ್ಡ್ ಹಾಕಿರೋದು ಸ್ವಲ್ಪ ಫನ್ನಿ ಅಂತ ಕಂಡರೂ ಈ ಬೋರ್ಡು ಕೆಲವು ವರ್ಷಗಳಿಂದ ಇರುವುದು ಬೇಸರದ ವಿಷಯ. ಹಾಗೆ ಈ ಹೈವೇಯಲ್ಲಿ ಒಟ್ಟು 4 ಟೋಲು ಸಿಗ್ತದೆ. ಮತ್ತು ಸದ್ಯಕ್ಕೆ 4 ವೀಲರ್ಸಿಗೆ ಒಟ್ಟು 330 ರೂಪಾಯಿ ಆಗುತ್ತದೆ. ನಂತರ ಕುಮಟಾ ತಾಲೂಕಿನ ಮಿರ್ಜಾನ್ ಊರಲ್ಲಿ ಎಡಕ್ಕೆ ಮಿರ್ಜಾನ್ ಪೋರ್ಟ್ ರೋಡಿನಲ್ಲಿ 1 ಕಿಲೋಮೀಟರ್ ಹೋದರೆ ನಾವು ಪೋರ್ಟ್ನ ಹತ್ತಿರಕ್ಕೆ ಹೋಗುತ್ತೇವೆ. ಟರ್ನ್ ಮಾಡುವಲ್ಲಿ ಬೋರ್ಡ್ ಕೂಡ ಇದೆ, ಸೊ ಈಸಿಲಿ ಹೋಗಬಹುದು. ಕಾಂಕ್ರೀಟ್ ರೋಡು ಚೆನ್ನಾಗಿದೆ. ವೆಹಿಕಲ್ ಅನ್ನು ಕೋಟೆಯ ಮುಂದೆ ರೋಡ್ ಸೈಡ್ ಅಲ್ಲಿ ನಿಲ್ಲಿಸಬಹುದು ಅಥವಾ 50 ಮೀಟರ್ ಹಿಂದೆ ಇರುವ ಚರ್ಚ್ ಹತ್ತಿರ ನಿಲ್ಲಿಸಬಹುದು. ಪಾರ್ಕಿಂಗ್ ಫೀಸ್ ಅಥವಾ ಎಂಟ್ರಿ ಫೀಸ್ ಏನೂ ಇಲ್ಲ. ಈ ಕೋಟೆ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಮಿರ್ಜಾನ್ ಗ್ರಾಮದ ಬಳಿ ಮತ್ತು ಅಘನಾಶಿನಿ ನದಿಯ ಸಮೀಪದಲ್ಲಿ ಇದೆ. ಈ ಕೋಟೆಯ ಬಗ್ಗೆ ಹೇಳುವುದಾದರೆ ಇದನ್ನು 16ನೇ ಶತಮಾನದಲ್ಲಿ ರಾಣಿ ಚೆನ್ನಭೈರಾದೇವಿ ಅವರು ನಿರ್ಮಿಸಿದ್ದಾರೆಂದು ಹೇಳಲಾಗುತ್ತದೆ. ಹಾಗೆ
ಈ ಕೋಟೆಯು ಶತಮಾನಗಳ ಹಿಂದೆ ವ್ಯಾಪಾರ ಮತ್ತು ರಕ್ಷಣಾ ಕೇಂದ್ರ ಆಗಿತ್ತು ಮತ್ತು ಇದು ಮಸಾಲೆಗಳ ಹೆಚ್ಚಾಗಿ ಕಾಳುಮೆಣಸಿನ ವ್ಯಾಪಾರದ ಪ್ರಮುಖ ಕೇಂದ್ರವಾಗಿತ್ತು. ಇದಕ್ಕಾಗಿ ರಾಣಿ ಚನ್ನಭೈರಾದೇವಿ ಅವರನ್ನು ಮೆಣಸಿನ ರಾಣಿ ಎಂದೇ ಕರೆಯಲಾಗುತ್ತಿತ್ತು. ಇದು ಹೆಚ್ಚು ಪ್ರಚಲಿತದಲ್ಲಿ ಇರುವ ಹಿಸ್ಟರಿ. ಈ ಕೋಟೆಯ ಬಗ್ಗೆ ಇನ್ನೂ ಹಲವಾರು ಇತಿಹಾಸಗಳಿವೆ. ಇದು ಬೆಳಿಗ್ಗೆ 6:30ರಿಂದ ಸಂಜೆ 5:45ರವರೆಗೆ ಓಪನ್ ಇರುತ್ತದೆ. ಈ ಕೋಟೆ ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿದ್ದು ನಂತರ ಆದಿಲ್ ಶಾಹಿಗಳು, ಕೇಳಡಿ ರಾಜರು, ಮರಾಠರು ಮತ್ತು ಕೊನೆಗೆ ಬ್ರಿಟಿಷರು ಆಳಿದ್ದಾರಂತೆ. ಈ ಕೋಟೆಯನ್ನು ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಸಿಗುವ ಕೆಂಪು ಕಲ್ಲಿಂದ ನಿರ್ಮಿಸಲಾಗಿದೆ. ಈ ಕೋಟೆ ಎಷ್ಟು ವಿಶಾಲ ಆಗಿದೆ ಅಲ್ವಾ? ಈ ಕೋಟೆಯನ್ನು ಕಟ್ಟಲು ಅದೆಷ್ಟು ಜನ ದುಡಿದಿರಬಹುದು. ಈ ಕೋಟೆಯಲ್ಲಿ ಅದೆಷ್ಟು ಪ್ರೀತಿ ಅರಳಿರಬಹುದು. ಆ ಪ್ರೀತಿಯಿಂದ ಅದೆಷ್ಟು ಮಕ್ಕಳು ಜನಿಸಿ ಈ ಕೋಟೆಯಲ್ಲಿ ಓಡಾಡಿರಬಹುದು. ಅದೆಷ್ಟು ಸಂಗೀತ ಕಚೇರಿ ಆಗಿರಬಹುದು. ಅದೆಷ್ಟು ನೃತ್ಯ ಸಮ್ಮೇಳನ ಆಗಿರಬಹುದು. ಹಾಗೆಯೇ ಅದೆಷ್ಟು ಮೋಸ ಆಗಿರಬಹುದು. ಅದೆಷ್ಟು ರಕ್ತಪಾತ ಆಗಿರಬಹುದು. ಯಾರು ಒಳ್ಳೆಯ ಕೆಲಸ ಮಾಡಿದ್ದಾರೋ ಅವರ ಹೆಸರು ಇತಿಹಾಸದಲ್ಲಿದೆ. ಆದರೆ ಅವರು ಯಾರೂ ಈಗ ಇಲ್ಲ. ಅದೇ ಅಲ್ವ ಜೀವನ. ಜೀವಿಸಿದ್ದಾಗ ಒಳ್ಳೆಯದನ್ನು ಮಾಡುವ, ಅಟ್ಲೀಸ್ಟ್ ಹೆಸರಾದರೂ ಉಳಿಯುತ್ತದೆ. ಈ ಕೋಟೆಯಲ್ಲಿ ಹಲವಾರು ಬಾವಿಗಳು, ಬಾಗಿಲುಗಳು ಮತ್ತು ಗುಪ್ತ ಮಾರ್ಗಗಳು ಇದೆ. ಹಾಗೆಯೇ ಒಂದು ದೇವರ ಗುಡಿ ಇದೆ. ಹೆಚ್ಚಿನ ಕಡೆ ಕೋಟೆಯ ಕಲ್ಲುಗಳು ಜರಿದು ಬಿದ್ದಿದೆ. ಆದ ಕಾರಣ ಕೋಟೆಯಿಂದ ಸಮುದ್ರ ಕಾಣುವುದಿಲ್ಲ.
ಇದು ಕೋಟೆಯ ಮುಖ್ಯ ದ್ವಾರ, ಆದರೆ ಇದನ್ನು ಈಗ ಕ್ಲೋಸ್ ಮಾಡಿದ್ದಾರೆ ಮತ್ತೆ ಸೀಕ್ರೆಟ್ ಎಕ್ಸಿಟ್ ರೂಟ್ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ. ಈ ಕೋಟೆಯು ASI ಉಸ್ತುವಾರಿಯಲ್ಲಿದೆ. ಹಾಗೆಯೇ ಈ ಕೋಟೆಗೆ ಭೇಟಿ ಮಾಡಲಿಕ್ಕೆ ಸೂಕ್ತವಾದ ಸಮಯ ಅಂದರೆ ಜೂನಿನಿಂದ ಸೆಪ್ಟೆಂಬರ್. ಯಾಕೆಂದರೆ ಈ ಟೈಮ್ನಲ್ಲಿ ಇಡೀ ಪೋರ್ಟ್ ಹಸಿರು ಹೊದ್ದು ನೋಡಲಿಕ್ಕೆ ತುಂಬಾ ಸುಂದರವಾಗಿ ಕಾಣಿಸ್ತದೆ. ಕೋಟೆ ನೋಡಲು ಸಾಧಾರಣ 3/4 ಗಂಟೆ ಸಾಕು. ಅಲ್ಲಲ್ಲಿ ಕುಳಿತುಕೊಳ್ಳಲು ಬೆಂಚ್ ಹಾಕಿದ್ದಾರೆ. ಸೆಲ್ಫಿ ಸ್ಟಿಕ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಹಾಗೆಯೇ ಊಟ ತಿಂಡಿ ಕೂಡ ಕೊಂಡು ಹೋಗುವ ಹಾಗಿಲ್ಲ. ಕೋಟೆಯ ಹೊರಭಾಗದ ಕಾಂಪೌಂಡ್ ಮೇಲೆ ಹತ್ತುವ ಹಾಗಿಲ್ಲ. ಸೆಕ್ಯೂರಿಟಿ ಗಾರ್ಡ್ಗಳು ಕೋಟೆಯನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ. ಕೋಟೆಯ ಒಳಗೆ ನೀರು ಅಥವಾ ಯಾವುದೇ ಸ್ನ್ಯಾಕ್ಸ್ ಸಿಗುವುದಿಲ್ಲ. ಹೊರಗಡೆ ರಸ್ತೆ ಬದಿಯಲ್ಲಿ ಎಳನೀರು, ಜಾಮೂನು ಹಣ್ಣುಗಳು ಮತ್ತು ಟೀ ಸ್ನ್ಯಾಕ್ಸ್ ಸಿಗುತ್ತದೆ. ಕೋಟೆ ಹೊರಗಡೆ ಟಾಯ್ಲೆಟ್ ಸೌಲಭ್ಯ ಇದೆ. ಫ್ರೆಂಡ್ಸ್, ಇದು ಇಷ್ಟು ಮಿರ್ಜಾನ್ ಕೋಟೆಯ ಬಗ್ಗೆ ಮಾಹಿತಿ. ಇನ್ನು ನಮ್ಮ ಪಯಣ ಗೋಕರ್ಣ ಕಡೆಗೆ. ಸಿಗುವ ಗೋಕರ್ಣದಲ್ಲಿ. ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಶೇರ್ ಮಾಡಿ. ಧನ್ಯವಾದ.